ನಮಸ್ಕಾರ ಸ್ನೇಹಿತರೆ, ದೇಶ ವಿದೇಶಗಳ ಸುದ್ದಿ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಂಗಪ್ಪೂಲೂರು ಮಾತಾಡೋದು. ಸ್ನೇಹಿತರೆ, ಜಗತ್ತಿನ ವಿದೇಶ ಸುದ್ದಿಗಳ ಬಗ್ಗೆ ಸಮಗ್ರ ವಿಶ್ಲೇಷಣೆ ಮಾಡುತ್ತಿದ್ದೇವೆ. ನಮ್ಮ ಪ್ರಧಾನಿ ಮೋದಿ ಅವರು ಮಹತ್ವದ ವಿದೇಶ ಪ್ರವಾಸಗಳಿಂದ ಹಿಡಿದು ನೈಸರ್ಗಿಕ ವಿಕೋಪಗಳು ಮತ್ತು ರಾಜಕೀಯ ಬದಲಾವಣೆಗಳವರೆಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕವರ್ ಮಾಡುತ್ತಿದ್ದೇವೆ. ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡದೆ ಬನ್ನಿ ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ಸೆಷೆಲ್ಸ್ ಆಹ್ವಾನ ಅಂದರೆ ಮೊದಲಿಗೆ ಭಾರತದ ರಾಜತಾಂತ್ರಿಕ ಯಶಸ್ಸು. ಪ್ರಧಾನಿ ಮೋದಿಯವರ ಸೆಷೆಲ್ಸ್ ರಾಷ್ಟ್ರೀಯ ದಿನಾಚರಣೆ ಮುಖ್ಯ ಅತಿಥಿಯಾಗಿ ಆಹ್ವಾನ ಪಡೆದಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿನ ಭಾರತದಲ್ಲಿ ಹೆಚ್ಚುತ್ತಿರುವ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಸೆಷೆಲ್ಸ್ ನಮಗೆ ಭದ್ರತೆ ಮತ್ತು ಆರ್ಥಿಕ ದೃಷ್ಟಿಯಿಂದ ಬಹಳ ಮುಖ್ಯ. ಈ ಭೇಟಿಯ ಉಭಯ ದೇಶಗಳು ಮಾನವೀಯತೆ ನಡುವಿನ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲಿದೆ. ವಾಟ್ಸಾಪ್ ಮುಖ್ಯಸ್ಥ ಕುನಾಲ್ ಶಾ. ಸ್ನೇಹಿತರೆ, ಜಾಗತಿಕ ಮುಖ್ಯಸ್ಥ ಕುನಾಲ್ ಶಾ ಮತ್ತೊಂದು ಹೆಮ್ಮೆಯ ವಿಷಯ. ಭಾರತೀಯ ಮೂಲದ ಕುನಾಲ್ ಶಾ ಅವರು ವಾಟ್ಸಾಪಿನ ಜಾಗತಿಕ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಅವರು ವಾಟ್ಸಾಪಿನ ಮುಖ್ಯಸ್ಥರಾಗಿ ಭಾರತೀಯ ಪ್ರತಿಭೆಗಳು, ದೊಡ್ಡ ದೊಡ್ಡ ಕಂಪನಿಗಳು ಮುಖ್ಯ ಹುದ್ದೆಗಳನ್ನು ಅಲಂಕರಿಸುತ್ತಿರುವುದು ಇದು ಮೊದಲನೇ ಬಾರಿಯೇನಲ್ಲ. ಕುಶಾಲ್ ಶಾ ಅವರು ಅನುಭವ ಮತ್ತು ದೃಷ್ಟಿಯ ವಾಟ್ಸಾಪ್ ಬೆಳವಣಿಗೆಗೆ ಹೇಗೆ ಸಹಾಯ ಮಾಡುತ್ತದೆ ಎಂದು ಕಾದು ನೋಡೋಣ. ಬ್ಯಾಂಕ್ ಆಫ್ ಇಂಡಿಯಾ ಗೆಲುವು. ಬ್ಯಾಂಕ್ ಆಫ್ ಇಂಡಿಯಾ ವಿಕ್ಟೋರಿಯಾ. ಸ್ನೇಹಿತರೆ, ಲಂಡನ್ನಿನ ಕೋರ್ಟಿನಲ್ಲಿ ಗೆಲುವು. ಇತ್ತೀಚೆಗೆ ಲಂಡನ್ ಕೋರ್ಟಿನಲ್ಲಿ ಬ್ಯಾಂಕ್ ಆಫ್ ಇಂಡಿಯಾಗೆ ದೊಡ್ಡ ಗೆಲುವು ಸಿಕ್ಕಿದೆ. ಇದು ಭಾರತೀಯ ಬ್ಯಾಂಕ್ಗಳಿಗೆ ವಿದೇಶಗಳಲ್ಲಿ ಸಿಕ್ಕ ಮಹತ್ವದ ಯಶಸ್ಸು. ಈ ಪ್ರಕರಣ ವಿವರಗಳು ಲಾಂಗ್ ವಿಡಿಯೋದಲ್ಲಿ ಇದೆ, ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೈಸರ್ಗಿಕ ವಿಕೋಪಗಳು ಮತ್ತು ಮಾನವೀಯತೆಯ ಬಿಕ್ಕಟ್ಟುಗಳು. ಇಲ್ಲಿ ವೆನಿಜುಲಾ ಭೂಕಂಪ. ಮುಂದಿನ ವಿಷಯ, ವೆನಿಜುಲಾದಲ್ಲಿ ನಡೆದ ಭೀಕರ ನೈಸರ್ಗಿಕ ವಿಕೋಪ. ಅಲ್ಲಿ ಪ್ರಬಲ ಭೂಕಂಪಗಳು ಸಂಭವಿಸಿವೆ. 1 ನಿಮಿಷದ ಅಂತರದಲ್ಲಿ 2 ಪ್ರಬಲ ಭೂಕಂಪಗಳು ನಡೆದಿದ್ದು ಭೀಕರ ವಿನಾಶವನ್ನು ತಂದಿವೆ. ಈ ಘಟನೆಯಲ್ಲಿ 160ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಮತ್ತು 100 ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮೃತರ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತು ಕತಾರ್ ಅನಿಲ್ ಸ್ಥಾವರ ಸ್ಫೋಟ. ನೋಡಿ ಸ್ನೇಹಿತರೆ, ಕತಾರ್ ಗ್ಯಾಸ್ ಪ್ಲಾಂಟ್ನಲ್ಲಿ ಸಂಭವಿಸಿದೆ ಭೀಕರ ಸ್ಫೋಟದಲ್ಲಿ ಹಲವು ಭಾರತೀಯರು ಸೇರಿದಂತೆ 13 ಜನರು ಮೃತಪಟ್ಟಿದ್ದಾರೆ. ಈ ಸ್ಫೋಟದಲ್ಲಿ ಹಲವು ಮತ್ತು ಕೆಲವರು ನಾಪತ್ತೆಯಾಗಿದ್ದಾರೆ. ಈ ಘಟನೆಯ ಹಿಂದಿನ ಕಾರಣಗಳು ಮತ್ತು ಮೃತರ ಭಾರತೀಯ ವಿವರಗಳ ಬಗ್ಗೆ ತಿಳಿಯೋಣ. ಮೃತರವರ ಕುಟುಂಬಗಳಿಗೆ ಸರ್ಕಾರ ಸಹಾಯ ಮಾಡಲಿದೆಯೇ? ಇಂಥ ಘಟನೆಗಳು ನಡೆಯುವುದು ಹೇಗೆ ಎಂದು ಚರ್ಚಿಸೋಣ. ಸ್ನೇಹಿತರೆ, ಹೆಚ್ಚುತ್ತಿರುವ ಜಾಗತಿಕ ಉದ್ವಿಗ್ನತೆ. ಹಾರ್ಮುಜ್ ಜಲಸಂಧಿ. ಅತ್ಯಂತ ಪ್ರಮುಖ ಸುದ್ದಿ, ಹಾರ್ಮುಜ್ ಜಲಸಂಧಿ ಬಂದ್. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಖಂಡಿಸಿ ಇರಾನ್ ಈ ನಿರ್ಧಾರ ತೆಗೆದುಕೊಂಡಿದೆ. ಟ್ರಂಪ್ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ತಮ್ಮ ನಿಯಂತ್ರಣದಲ್ಲಿದೆ ಎಂದು ಹೇಳಿದ್ದಾರೆ. ಇರಾನ್ ವಿರುದ್ಧ ಯುದ್ಧ ನಿಲ್ಲಿಸಲು ಅಮೆರಿಕ ಸೆಷೆಲ್ಸ್ನಲ್ಲಿ ನಿರ್ಣಯ ಅಂಗೀಕಾರವಾಗಿದೆ. ಅಮೆರಿಕ ಇರಾನ್ ಮಹತ್ವದ ಮಾತುಕತೆ ಮುಕ್ತಾಯಗೊಂಡಿದೆ. ಟ್ರಂಪ್ ಭೀಕರ ದಾಳಿ ಮಾಡುತ್ತೇವೆ ಎಂದಿದ್ದಾರೆ. ಆದರೆ ಟ್ರಂಪ್ ಎಚ್ಚರಿಕೆಯಿಂದ ಇರಿ ಎಂದಿದೆ. 60 ದಿನಗಳ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರಕ್ಕೆ ಯಾವುದೇ ಸುಂಕವಿಲ್ಲದೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಖಮೇನಿ ಅಂತ್ಯಕ್ರಿಯೆ ಮೋದಿ ಆಹ್ವಾನ. ಖಮೇನಿ ಅಂತ್ಯಕ್ರಿಯೆ ಆಹ್ವಾನ. ಇರಾನ್ ಸುಪ್ರೀಂ ನಾಯಕ ಖಮೇನಿ ಅವರ ಅಂತ್ಯಕ್ರಿಯೆಗೆ ಮೋದಿ ಆಹ್ವಾನ ನೀಡಲಾಗಿದೆ ಎಂದು ಮೋದಿ ವರದಿಯಾಗಿದೆ. ಕೇಂದ್ರ ಸರ್ಕಾರ ಇರಾನ್ಗೆ ಅನಗತ್ಯ ಪ್ರಯಾಣ ಬೇಡ ಎಂದು ಎಚ್ಚರಿಕೆ ನೀಡಿದೆ. ಇರಾನ್ ಅಮೆರಿಕ ಸಂಬಂಧ ಎಲ್ಲಿ ತಲುಪಬಹುದು? ಎಲ್ಲಿಗೆ? ವಿಷಯಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಗಡಿ ವಿವಾದ ಬಾರ್ಡರ್. ನೇಪಾಳದ ಪ್ರಧಾನಿ ಭಾರತದೊಳಗಿನ ಗಡಿ ವಿವಾದವನ್ನು ಬಗೆಹರಿಸುವ ಬ್ರಿಟನ್ ಸಹಾಯ ಬೇಡ ಎಂದಿದ್ದಾರೆ. ಈ ವಿವಾದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯೋಣ. ಪಾಕ್ ಸೇನಾ ಮುಖ್ಯಸ್ಥರ ಹತ್ಯೆಗೆ ಆದೇಶಿಸಿದ್ರ ನೆತ್ಯಾನು ಮತ್ತು ಪಿಒಕೆನಲ್ಲಿ ಆಕ್ರೋಶ ಹೆಚ್ಚುತ್ತಾ ಹೋಗ್ತಾ ಇದೆ. ಇದು ಅಂತಾರಾಷ್ಟ್ರೀಯ ನಾಯಕತ್ವದ ಬದಲಾವಣೆ. ಯುಕೆ ಪ್ರಧಾನಿ ರಾಜೀನಾಮೆ.
ಯುಕೆ ಪ್ರಧಾನಿ ರಾಜೀನಾಮೆ, ಅಂತಾರಾಷ್ಟ್ರೀಯ ನಾಯಕತ್ವದಲ್ಲಿ ಬದಲಾವಣೆ ಯಾಕೆ? ಕೀರ್ ಸ್ಟಾರ್ಮರ್ ರಾಜೀನಾಮೆ ನೀಡಿದ್ದಾರೆ. ಟ್ರಂಪ್ ಈಗಾಗಲೇ ಅವರ ರಾಜೀನಾಮೆಯನ್ನು ಭವಿಷ್ಯ ನುಡಿದಿದ್ದಾರೆ. ಟ್ರಂಪ್ ಮತ್ತು ಮೆಲೋನಿ ನಡುವಿನ ಮಾತುಕತೆಗಳು ಸುದ್ದಿಯಲ್ಲಿದ್ದವು. ಮೆಲೋನಿ, ನಿಮ್ಮ ಸ್ನೇಹದಿಂದ ನನಗೇನೂ ಲಾಭವಾಗಿಲ್ಲ ಎಂದು ಟ್ರಂಪ್ಗೆ ಹೇಳಿದ್ದಾರೆ. ಟ್ರಂಪ್ ನನ್ನೊಂದಿಗೆ ಫ್ರೆಂಡ್ ಆಗಲು ಮೆಲೋನಿ ಹಾತೊರೆಯುತ್ತಿದ್ದಾರೆ ಎಂದಿದ್ದಾರೆ. ಇತರ ರಾಜಕೀಯ ಸುದ್ದಿಗಳು ನೋಡುವುದಾದರೆ ಇದರಲ್ಲಿ JD ವ್ಯಾನ್ಸ್, ನಾವು ಪಾಕಿಸ್ತಾನವನ್ನು ಪ್ರೀತಿಸುತ್ತೇವೆ ಎಂದಿದ್ದಾರೆ. ಮತ್ತು ಅಮೆರಿಕ ಇರಾನ್ಗೆ $300 ಆರ್ಥಿಕ ನೆರವು ಕುರಿತಂತೆ ತಿಳಿಯೋಣ. ಸ್ನೇಹಿತರೆ, ಇಂದಿನ ಜಾಗತಿಕ ಸುದ್ದಿಗಳ ಸಂಪೂರ್ಣ ವಿಶ್ಲೇಷಣೆ ಇದಾಗಿತ್ತು. ಈ ಎಲ್ಲ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.